16ನೇ ಹಣಕಾಸಿನಲ್ಲಿ ಸ್ವಲ್ಪ ನಮಗೆ 14ನೇ ಹಣಕಾಸಿನಿಂದ 15ನೇ ಹಣಕಾಸಿನವರೆಗೆ 23% ಶೇಕಡ 23% ಲಾಸ್ ಆಗಿತ್ತು, ನಷ್ಟ ಆಗಿತ್ತು 23%. ಈಗ ಸ್ವಲ್ಪ ಸುಧಾರಣೆ ಆಗಿದೆ 16ನೇ ಹಣಕಾಸಿನ ಆಯೋಗದಲ್ಲಿ. ಈಗ ಎಷ್ಟು ಮಾಡಿದ್ದಾರೆ ಅಂತಂದ್ರೆ 4.131 ಕೊಟ್ಟಿದ್ದಾರೆ. ಅದರಿಂದ ಎಷ್ಟು ನಷ್ಟ ಆಗುತ್ತೆ ನಮಗೆ ಅಂತಂದ್ರೆ 13% 15ನೇ ಹಣಕಾಸಿಗೆ ಹೋಲಿಕೆ ಮಾಡಿದ್ರೆ 16ನೇ ಹಣಕಾಸಿನಲ್ಲಿ 13% ಜಾಸ್ತಿ ಆಗಿದೆ. 23% ನಷ್ಟ ಆಯಿತು, 13% ಆಯಿತು. ಅದರಿಂದ ಸ್ವಲ್ಪ ಸಮಾಧಾನ ಆಗಿದೆ. ಆದರೆ ನಾವು ಕೇಳದಷ್ಟು ಬಂದಿಲ್ಲ. ನಾವು ಕನಿಷ್ಠ 4.7 ಕೊಡಬೇಕು ಅಂತ ಹೇಳಿದ್ದು, ಅವ್ರು ಕೊಟ್ಟಿರೋದು 4.131. ಅಂದ್ರೆ ನಮ್ಮ ಪ್ರತಿಭಟನೆ ಇದ್ದೇ ಇರಬೇಕಲ್ಲ, ನಮ್ಮ ಹೋರಾಟ ಮುಂದುವರಿಲೇಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಹೋರಾಟ ಮಾಡ್ತೀವೋ ಹೊರತು, ನ್ಯಾಯಯುತವಾಗಿ ಮಾಡ್ತಾ ಇದ್ದೀವೋ ಹೊರತು ಸುಮ್ಮನೆ ಮಾಡೋದಿಲ್ಲ. ಏನ್ರಿ ಮುನಿಯಪ್ಪನವರು, ನೀವು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದವರು, ಅದಕ್ಕೆ ಈ ಬಜೆಟ್ ಸೆಷನ್ ಎಲ್ಲ ಆದ್ಮೇಲೆ ಒಂದ್ಸರಿ ಹೋಗೋಣ ಎಲ್ಲ ಒಟ್ಟಿಗೆ, ನಾನು ನೀವು ಎಲ್ಲ JDSನವರು ನಾವೆಲ್ಲ ಒಟ್ಟಿಗೆ ಹೋಗೋಣ. ಹೋಗಿ ನಿಮ್ಮ ನಾಯಕತ್ವದಲ್ಲಿ ಹೋಗೋಣ. ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಹೋಗ್ತಾರಲ್ಲ, ಹಂಗೆ ಆಗ್ತಾ ಇದೆ ಕತೆ. ನೀವು ಒಂದ್ಸರಿನಾದ್ರೂ, ನಾನು ಅವಾಗೇ ಮಾತಾಡಬಾರ್ದು ಅಂತಿದ್ದೆ, ನೀವು 29% ಇದ್ದಾಗ 40% ಕೊಡಬೇಕು ಅಂತ ಕೇಳಿದ್ರಿ. ಏನು ಬಜೆಟ್ ಅಲ್ಲಿ ನಮ್ದು ಹಣಕಾಸು ಆಯೋಗದ್ದು ತೆರಿಗೆ ಪಾಲು ಕೇಳಿದ್ರಿ. ನಾನು ಅಲ್ಲಿ ಹೇಳಿದ್ದು ಟೀಕೆ ಮಾಡ್ತೀರಾ ಅಂತ. ನಿಮ್ ಟೀಕೆ ಪದ್ಧತಿ ಇದೆಯಲ್ಲ, ನೀವು ರೆಗ್ಯುಲರ್ ಗಿರಾಕಿ. ಇದು ನೀವು ಯಾರನ್ನೂ ಬಿಟ್ಟಿಲ್ಲ. ಕಾಂಗ್ರೆಸ್ ಪಾರ್ಟಿ ಮನಮೋಹನ್ ಸಿಂಗ್ ಅವ್ರಿಗೂ ಇದೇ ಪತ್ರ ಬರೆದಿದ್ದೀರಾ, ದೇವೇಗೌಡರಿಗೂ ಇದೇ ಪತ್ರ ಬರೆದಿದ್ದೀರಾ, ಆಮೇಲೆ ನರಸಿಂಹರಾವ್ಗೂ ಬರೆದಿದ್ದೀರಾ, ಮೋದಿಗೂ ಬರೆದಿದ್ದೀರಾ. ಆದ್ರೆ ಮಾಡಿದವ್ರು ಯಾರು? 40% ಮಾಡಿದವ್ರು ಯಾರು? 42. ಆಮೇಲೆ 41 ಇಳಿಸಿದ್ರು, 42 ಮಾಡಿದವ್ರು ಯಾರು? ಮೋದಿ. ಒಂದು ಥ್ಯಾಂಕ್ಸ್ ಹೇಳಿದ್ರ? 41 ಆಮೇಲೆ ಹೇಳಿದ್ರ? ಅವ್ರು ತಾನೇ ಮಾಡಿದ್ದು. ನೀವು ಕೇಳಿದ್ದೆ ಅವಾಗ ಹಿಂದೆ 99 ಮಾಡಿದ್ದದು. 96ರಲ್ಲಿ ನೀವು ಕೇಳಿದ್ದು, 96ರಲ್ಲಿ ಕೇಳಿದ್ದು. ಆ ಕೂಗನ್ನ ಕೇಳಿದವ್ರು ಯಾರು? ನರೇಂದ್ರ ಮೋದಿ ಅವರು. ಒಂದು ಸಿಂಪಲ್ ಥ್ಯಾಂಕ್ಸ್ ಹೇಳಲಿಲ್ಲ ನೀವು. ಮತ್ತೆ ಹೋಗೋಣ ನಿಮ್ಮ ನೇತೃತ್ವದಲ್ಲಿ ಹೋಗೋಣ ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಹೇಳಕ್ ಹೋಗೋದಾದ್ರೆ ನಾನು ಬರ್ತೀನಿ. ನಾನು ಥ್ಯಾಂಕ್ಸ್ ಹೇಳಕ್ ಹೋದಾದ್ರೆ ಬರ್ತೀನಿ. ಬೇಡಿಕೆನೂ ಕೇಳಬೇಕು ಸರ್, ನಮ್ಮ ಪ್ರಜಾಪ್ರಭುತ್ವ ಅದನ್ನು ಹೇಳ್ಬೇಕು. ಈಗ ಟೀಕೆ ಮಾಡೋದು ಒಂದೇ ಅಲ್ಲ. ಈಗ ನೀವು ಬೇಕಾದಷ್ಟು ಬಿಲ್ಗಳು ತರ್ತಾರೆ ಅಧ್ಯಕ್ಷರೇ, ನೀವೇ ನೋಡಿದಿರ. ನಾವೆಲ್ಲ ಸ್ವಾಗತ ಮಾಡಿದ್ರಿ ಬೇಕಾದಷ್ಟು ಬಿಲ್ಗಳನ್ನ. ನೆನ್ನೆ ಎಜುಕೇಶನ್ ತಂದಾಗ ಸ್ವಾಗತ ಮಾಡಿದಿರಿ, ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತೀರಿ. ಇವ್ರು ಸಿದ್ದರಾಮಯ್ಯನವ್ರದಂದಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ ಆದ್ರೂ ಹೊಡೆಯೋದು ಒಂದೇ ಗುಂಡು. ಸರಿ ಇಲ್ಲ. ದೇವೇಗೌಡರು ಅವ್ರದೇ ಪಾರ್ಟಿ, ದೇವೇಗೌಡರಿಗೆ ಹೇಳಿದ್ರು ನೀವು ಸರಿ ಇಲ್ಲ, ನೀವು ಅನುದಾನ ತಾರತಮ್ಯ ಕರ್ನಾಟಕಕ್ಕೆ ಅಂತ ಹೇಳಿದ್ರು. ಅದರಿಂದ ಅಟ್ಲೀಸ್ಟ್ ಮೋದಿ ಅವ್ರು ಮಾಡಿದ್ರಲ್ಲ, ಅದಕ್ಕೆ ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕು. ಮತ್ತೆ ಕೇಂದ್ರ ಸರ್ಕಾರದ ಹೇಳಿದ್ರ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನೀವು ಮಾತಾಡಿದ್ಮೇಲೆ ನಾನು ಹೇಳ್ತೀನಿ. ಅದು ಇಲ್ಲಿ ಮುಗಿಸ್ಬೇಕು, ಟೈಮ್ ಆಗ್ಬಿಟ್ಟದೆ. ಟೈಮ್ ನೋಡು, ಈಗಾಗಲೇ 1:15 ಆಯ್ತಾ ಬಂತು. ಅದಕ್ಕೆ ನಾನು ಇನ್ನ 2-3 ಗಂಟೆ ಮಾತಾಡೋದು. ಇವಾಗ 3-4 ಗಂಟೆ ಮಾತಾಡಿ ಇವ್ರು ಹೇಳಿದಾಗೆಲ್ಲ ಮುಗಿಸಿ 3-4 ಗಂಟೆ ಮಾತಾಡಿದ್ದಾರೆ. ಊಟದ ಟೈಮ್ ಐತೆ, ಬಿಟ್ಬಿಡಿ. ಇಲ್ಲಾಂದ್ರೆ ಅವ್ರು ತಿರುಗಿ ಬಾವಿಗೆ ಕರ್ಕೊಂಡೋಗಿ ನೀರು ಕುಡಿಸ್ತಾರೆ ಎಲ್ಲರಿಗೂ. ಅದಕ್ಕೆ ಹುಷಾರಾಗಿರ್ರಿ. ಅದಕ್ಕೆ ಈಗ ವಿರೋಧ ಪಕ್ಷದ ನಾಯಕರು 3 ಗಂಟೆ 6 ನಿಮಿಷ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೇಕಲ್ಲ. ಅದು ಬೇರೆ. ಅದು ಬಜೆಟ್ ಓದಿರೋದು, ಬಜೆಟ್ ಓದಿದ್ದು ಇಸ್ ಕಾಲ್ಡ್ ಬಜೆಟ್ ಸ್ಪೀಚ್. ಇವರು
ಜಾಸ್ತಿ ನಮ್ಮನ್ನ ಮಾತಾಡಿದ್ರೆ ನಾನು 2 ಗಂಟೆ ಇನ್ನ 2-3 ಗಂಟೆ ಮಾತಾಡ್ತೀನಿ. ಇನ್ನು ಕಡಿಮೆ ಮಾತಾಡಿದ್ರೆ ಜಲ್ದಿ ಮುಗಿಸ್ತೀನಿ. ಈಗ 1:15 ಅಲ್ವಾ? 1:25 ನೋಡೋಣ, ಮಧ್ಯಾಹ್ನ ಮೇಲೂ ಕೂಡ ಅವಕಾಶ ಕೊಡ್ತೀರಲ್ಲ? ಕೊಡುವ. ನೀನ್ ಹೇಳ್ಬಿಟ್ರೆ ಅಧ್ಯಕ್ಷರು ಹೇಳೋದು, ಅವರು ಸ್ಪೀಕರ್ ಹೇಳ್ಬೇಕಪ್ಪ. ನೀನ್ ಹೇಳಿದ್ರೆ ಏನು ಅದಕ್ಕೆ ಏನು ಅರ್ಥ ಇರೋದಿಲ್ಲ. ಸ್ಪೀಕರ್ ಹೇಳೋದು, ಸ್ಪೀಕರ್ ನನ್ ಟೈಮ್. ನನ್ಗೆ ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗಿಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ಬಜೆಟ್ ಬಗ್ಗೆ ಮಾತಾಡಿ. ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಆಯ್ತು, ಏನು ಹೋಗಲ್ಲ. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಇಲ್ಲಿವರೆಗೆ ನಿಂತ್ಕೊಂಡ್ರೆ ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ಇರ್ತಾರೆ. ನೀನ್ ನೋಡಪ್ಪ, ನೀನ್ ಏನೇ ಕಿತಾಪತಿ ಮಾಡಿದ್ರು ಕೂಡ, ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ, ಅಥವಾ ನೀವು ಏನೇ ಅವ್ರು ಜಾಕ್ ಹಾಕಿ ಎತ್ತಿದ್ರು ಕೂಡ ಅವರು ಏನಿಗೆ ಹೇಳೋದಿಲ್ಲ. ನಿನ್ನ ಕಿತಾಪತಿಗೆಲ್ಲ ಅವರು ಯಾವತ್ತೂ ಕೂಡ ಮನ್ನಣೆ ಕೊಡಲ್ಲ. ಅಲ್ಲ, ಅವ್ರ ಕನಸುಗಳು ಏನಿಲ್ಲ, ಕನಸುಗಳು ಇದ್ದೇ ಇರ್ತವೆ. ನಿನಗೂ ಕನಸುಗಳಿದ್ದಾವಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನ್ಗೇನು ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅಲ್ಲ ಸರ್, ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನೋಡಿ, ವಿಜೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜೇಂದ್ರ ಯಾರಿಗೂ ಬಿಡಲ್ಲ. ಸರಿ, DK ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ಬಜೆಟ್ ಬಂದ ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ. ಸರ್, ನೀರ್ ಕುಡ್ಸಿ ನಮ್ಮನ್ನು ಈಗ DK ಶಿವಕುಮಾರ್ಗೂ ಒಂದು ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿ ಅಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರು ಕೇಳಪ್ಪ, ನಮ್ಮಲ್ಲಿ 224 ಜನ MLAಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಯಾಕೆ ಇವರ MB ಪಾಟೀಲ್ ಆಗ್ಬಾರ್ದ, ಮುನಿಯಪ್ಪ ಆಗ್ಬಾರ್ದ, ಶಿವಾನಂದ ಆಗ್ಬಾರ್ದ, ಕೋನ್ ರೆಡ್ಡಿ ಆಗ್ಬಾರ್ದ, ದಿನೇಶ್ ಗುಂಡೂರಾವ್ ಆಗ್ಬಾರ್ದ, ಖಂಡ್ರೆ ಅವ್ರು ಆಗ್ಬಾರ್ದ?